ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ವೀಕ್ಷಕ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಆಧ್ಯಾತ್ಮ ಬೆಳಕು ಕಾರ್ಯಕ್ರಮದ 14ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಮತ್ತೊಂದು ತತ್ವ ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಅದರ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ. ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣ. ಪ್ರಿಯ ವೀಕ್ಷಕ ಬಂಧುಗಳೇ, ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಈ ಕಾರ್ಯಕ್ರಮದ ಅಡಿ ನಾನು ತಮ್ಮ ಮುಂದೆ ವಾಲ್ಮೀಕಿಯವರ ಶ್ರೇಷ್ಠ ಆಧ್ಯಾತ್ಮ ಚಿಂತನ ದೇವರು ಪರಿಕಲ್ಪನೆ ಬಗ್ಗೆ ಚರ್ಚೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ವಾಲ್ಮೀಕಿಯವರ ಮಹಾರಾಮಾಯಣದ ಸೃಷ್ಟಿಕಾಂಡದಲ್ಲಿ ಆದಿಗುರು ಹೇಳ್ತಾರೆ, ದೇವರು ನಮ್ಮಿಂದ ದೂರವಿಲ್ಲ, ಅವನು ನಮ್ಮ ದೇಹದಲ್ಲಿಯೇ ಇರುವನು, ಪೂರ್ಣ ಪ್ರಜ್ಞೆ ಮನಸ್ಸಿಗೆ ಮಾತ್ರ ಗೋಚರಿಸುವನು. ದೇವರ ಕುರಿತು ಹಲವಾರು ವಾದಗಳು ಹುಟ್ಟಿಕೊಂಡಿವೆ. ಈಶ್ವರವಾದ ದೇವರಿದ್ದಾನೆ, ನಿರೀಶ್ವರವಾದ ಅಥವಾ ನಶ್ವರವಾದ ದೇವರು ಇಲ್ಲ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಕೆಲವೊಂದು ಮತ್ತೊಂದು ಪ್ರಕಾರದ ವಾದಗಳನ್ನು ಮಾಡ್ತಾರೆ. ಆಸ್ತಿಕ ದೇವರಿದ್ದಾನನ್ನುವಂತಹ ಜನರನ್ನು ಆಸ್ತಿಕರೆಂದು, ದೇವರೇ ಇಲ್ಲ ಅನ್ನುವಂಥ ಜನರನ್ನು ವಾದಗಳನ್ನು ನಾಸ್ತಿಕವಾದವಂತ ಕರೀತಾರೆ. ಇದನ್ನೇ ನಾವು ಬಹಳ ಆಳವಾಗಿ ಅಧ್ಯಯನ ಮಾಡಿದಾಗ, ಮನನ ಮಾಡಿಕೊಂಡಾಗ, ಅರಿವಿನ ಅಡಿ ತಂದಾಗ ನಮಗನಿಸ್ತಿದೆ, ನಾವು ಎಲ್ಲೋ ದೇವರನ್ನುವ ಪರಿಕಲ್ಪನೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಲ್ಲಿ ವಿಫಲಗೊಂಡಿವೆ. ಇದೇ ಒಂದು ಪರಿಕಲ್ಪನೆ ಬಹಳಷ್ಟು ಜನರಲ್ಲಿ ಧರ್ಮದ ಬಗ್ಗೆ ಗೊಂದಲವನ್ನು ಸೃಷ್ಟಿಸಿದೆ. ವಾಲ್ಮೀಕಿಯವರ ಈ ತತ್ವ ವಿಚಾರಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡಲ್ಲಿ, ಅದರ ಬಗ್ಗೆ ನಮಗೆ ಅರಿವು ಮೂಡಿದಲ್ಲಿ ಒಂದು ಸ್ಪಷ್ಟತೆ ನಮಗಾಗ್ತಿದೆ. ಧರ್ಮ ಬೇರೆ, ಮತಧರ್ಮ ಬೇರೆ. ಧರ್ಮ ಅಂದ್ರೆ ಅದು ಒಂದು ಪ್ರಕಾರದ ಕೋಡ್ ಆಫ್ ಕಂಡಕ್ಟ್, ಸಂಹಿತೆ ಅಂತ ಕರಿತೇವೆ. ಸಮಾಜದಲ್ಲಿ ವ್ಯಕ್ತಿ ಬಾಳ್ಬೇಕಾಗಿದ್ರೆ, ಸಂಘಜೀವಿಯಾಗಿ ಬಾಳ್ಬೇಕಾಗಿದ್ರೆ ವ್ಯವಸ್ಥೆಗಳು ಬರ್ತವೆ. ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಹೀಗೆ ಹಲವಾರು ವ್ಯವಸ್ಥೆಗಳು ಬರ್ತವೆ. ಆ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡಿಬೇಕಾದ್ರೆ, ಯಶಸ್ವಿ ಆಗಬೇಕಾಗಿತ್ತಂದ್ರೆ ಅದರದೇ ಆದಂತಹ ಕೆಲವೊಂದು ನೀತಿ ನಿಯಮಗಳನ್ನು ರೂಪಿಸ್ತಾರೆ. ಓಕೆ, ನಾವು ಬೈಲಾ ಅನ್ಬೋದು, ಫಂಡಮೆಂಟಲ್ ಲಾ ಅಂದ್ರೆ ಸಂವಿಧಾನ ಅನ್ಬೋದು, ಕಾನೂನುಗಳನ್ಬೋದು. ಇವೆಲ್ಲ ಯಾಕಿವೆ ಅಂದರೆ ಇವು
ಪ್ರಜೆಗಳಿಗೆ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಕೋಡ್ ಆಫ್ ಕಂಡಕ್ಟ್, ಶಿಸ್ತಿನ ಬಗ್ಗೆ ಕಲಿಸ್ತಾರೆ. ಸಂಹಿತೆಗಳು, ಶಿಸ್ತಿನ ಸಂಹಿತೆಗಳು, ಕರ್ತವ್ಯದ ಸಂಹಿತೆಗಳು, ಹಕ್ಕಿನ ಸಂಹಿತೆಗಳು ಎಲ್ಲನೂ ಹೇಳ್ತಾವೆ. ಧರ್ಮ ಅಂದ್ರೆ ಅದರಲ್ಲಿ ಈ ದೇವರಿದ್ದಾನೋ ಇಲ್ಲನ್ನೋ ಪ್ರಶ್ನೆ ಬರುವುದಿಲ್ಲ. ದೇವರದಾನೋ ಇಲ್ಲೋ ಅಂತ ವಿಚಾರಕ್ಕಿಂತ ಧರ್ಮದ ವಿಚಾರ ಭಿನ್ನವಾಗಿದೆ. ಬಹಳ ಅದು ವಾಸ್ತವಿಕವಾಗಿದೆ. ಧರ್ಮ ಕಾಲ್ಪನಿಕ ಅಲ್ಲ, ಅದು ವಾಸ್ತವಿಕ, ಅದು ಒಂದು ಸತ್ಯ. ಈಗ ಒಂದು ದೇಶ ನಡಿಬೇಕಾದ್ರೆ ಅದು ಲಿಖಿತ ಇರ್ಬೋದು, ಅಲಿಖಿತ ಇರ್ಬೋದು, ಅದರದೇ ಆದಂಥ ಒಂದು ಸಂವಿಧಾನ ಅಥವಾ ಮೂಲ ನಿಯಮ ಅಂತ, ಫಂಡಮೆಂಟಲ್ ಲಾ ಅಂತ ಕರೀತಾರೆ. ಇಲ್ದಿಲ್ಲದ್ರೆ ಆ ವ್ಯವಸ್ಥೆ ನಡೆಯುವುದಿಲ್ಲ. ಅದಕ್ಕೆ ಆದರೆ ಮತ ಧರ್ಮ ಅಂದ್ರೆ, ಮತ ಅಂದ್ರೆ ದೇವರದಾನೋ ಇಲ್ಲೋ ಅಭಿಪ್ರಾಯ. ಅದು ನಮ್ದು. ದೇವರದಾನ ಅನ್ನೋರ್ದೊಂದು ಅಭಿಪ್ರಾಯ ಬೇರೆ, ಅವ್ರನ್ನ ನಾಸ್ತಿಕರು ಅಂತ ಕರೀತಾರೆ. ದೇವರ ಇಲ್ಲ ಅನ್ನೋರ್ದೊಂದು ಅಭಿಪ್ರಾಯ ಬೇರೆ, ಅವರನ್ನ ನಾಸ್ತಿಕರು ಅಂತ ಕರೀತಾರೆ. ದೇವರ ಅದಾನ ಅನ್ನೋರ್ನು ಆಸ್ತಿಕ ಅಂತಾರೆ, ದೇವರು ಇಲ್ಲ ಅನ್ನೋರ್ನು ನಾಸ್ತಿಕ ಅಂತ ಕರೀತಾರೆ. ಇನ್ನ ಅದಾನ ಅನ್ನೋರಲ್ಲಿ ದೇವರು ಹೇಗದಾನಪ್ಪ? 108 ಪರಿಕಲ್ಪನೆಗಳು, ಸಂತರ ಪರಿಕಲ್ಪನೆಗಳನ್ನ ಅವರ ಅನುಭವದ ಮೇಲೆ ಹಂಚಿಕೊಂಡಾರ. ಕೆಲವೊಂದು ಜನ ಹೇಳ್ತಾರ ದೇವರಿಗೆ ಆಕಾರ ಇದೆ. ಯಾವ ಆಕಾರ ಇದೆ? ಇನ್ನು ಕೆಲವೊಂದು ಹೇಳ್ತಾರೆ ದೇವರ ನಿರಾಕಾರ. ದೇವರ ಅದಾನು, ಅದನ್ನ ನಂಬಿಕೆ ಇದೆ, ಬಟ್ ಅದರದ ಯಾವ ರೂಪದಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮತ್ತು ಹಲವಾರು ವಿಭಿನ್ನ ಚಿಂತನೆಗಳು ಬರ್ತಾವ. ಇಲ್ಲೇ ದೇವರ ಅದಾನ, ಅವನು ನಿರಾಕಾರ. ನಿರಾಕಾರ ಅಂದ್ರೆ ಒಂದು ಆಕಾರನ, ಅದು ನಿರಾಕಾರವೇ ಒಂದು ಸಮಗ್ರ ಆಕಾರ. ವಿಶ್ವಕ್ಕೆ ಆಕಾರ ಇಲ್ಲ, ನಿರಾಕಾರ ಐತಿ, ಬಟ್ ಆದರೂ ಕೂಡ ಅದು ಒಂದು ಆಕಾರನೇ. ಯಾವಾಗ ಅದು ನಿರಾಕಾರ ಅಂತೀವಲ್ಲ, ದೇವರದ್ದು ಒಂದು ಇರುವಿಕೆ ವಾಸ್ತವ ವಿಶ್ವದಲ್ಲಿರುವಂತ ಪ್ರತಿಯೊಂದು ಕಣದಲ್ಲಿಯೂ ಇದೆ. ಅದು ಅರ್ಥ ಅದನ್ನ ಕೊಡ್ತದ. ದೇವರ ಆಕಾರ ಇದೆ, ದೇವರ ಕಣಕಣದಲ್ಲಿದ್ದಾನ, ಗಿಡದಾಗದಾನ, ಮಣ್ಣಿನಾಗದಾನ, ಕಲ್ಲಿನಾಗದಾನ, ವಾಯುದಾಗದಾನ, ಪ್ರತಿಯೊಂದು ಕಣಕಣದಲ್ಲಿನೂ ಇದ್ದಾನಂದ್ರೂ ಅದು ನಾವು ಅದಕ್ಕೆ ಹೆಸರು ಕೊಡಬಹುದು. ಉದಾಹರಣೆಗೆ ಸೂರ್ಯ ದೇವತೆ, ವರ್ಣ ದೇವತೆ, ಇಂದ್ರ, ಈ ಶಿವ, ವಿಷ್ಣು, ಬ್ರಹ್ಮದೇವ, ಹೀಗೆ ನಮ್ಮೊಂದು ವಿಚಾರದ ಪ್ರಕಾರ ನಾವು ದೇವರಿದ್ದಾನ ಅನ್ನೋದಕ್ಕೆ ಹಲವು ರೀತಿಯಿಂದ ದೇವರನ್ನು ನಾವು ಕಾಣಲಿಕ್ಕೆ ಪ್ರಯತ್ನ. ಇನ್ನು ದೇವರನ್ನು ಒಲಿಸುವಂಥ ಪರಿಣೂ ಬೇರೆ ಅದಾವ. ಏನು ಯಜ್ಞ ಆಚರಣೆಗಳಿವೆ, ಪೂಜೆಗಳೇನಿವೆ, ಬಲಿಪೀಠಗಳೇನಿವೆ, ಪ್ರಾರ್ಥನೆಗಳೇನಿವೆ, ಇವೆಲ್ಲ ದೇವರನ್ನ ಮೆಚ್ಚಿಸುವಂಥ ವಿಧಾನಗಳು. ಅದಕ್ಕಿಲ್ಲಿ ಅವದೇ ಆದಂತಹ ಒಬ್ಬರು ಯಾವುದೋ ಒಂದು ದೇವರ ಬಗ್ಗೆ ಪರಿಕಲ್ಪನೆ ಕೊಟ್ಟಿದ್ದಂದ್ರೆ ಅವನು ಕೆಲವೊಂದು ನಿಯಮಗಳನ್ನು ಹೇಳ್ತಾನೆ. ಉದಾಹರಣೆಗೆ ಯೇಸು ಕ್ರಿಸ್ತರ ಪ್ರಕಾರ ದೇವರ ಏನದನಪ್ಪ, ಅವನು ಮಹಾನ್ ಬೆಳಕು ಹೇಳಿದಾಗ, ಅವನು ದೇವರು ಯಾವುದನ್ನು ಪ್ರೀತಿಸ್ತಾನ, ದೇವರದ್ದು ಯಾರು ಬೇಕನ್ನೋದನ್ನು ಹೇಳಿದಾಗ, ನೀವು ಇದನ್ನು ಪಾಲಿಸ್ಬೇಕಂತ ಹೇಳಿದಾಗ ಅದು ಧರ್ಮ ಆಗ್ತದೆ. ಸೂತ್ರ ಅಂದ್ರೆ ಅದು ಒಂದು ನಿಯಮ ಆಗ್ತದೆ. ಕ್ರಿಶ್ಚಿಯನ್ ಧರ್ಮದ ನಿಯಮಗಳೇನು? ಅದಕ್ಕೆ ಮತ ಧರ್ಮ. ಕ್ರಿಶ್ಚಿಯನ ಮತ ಧರ್ಮದ ನಿಯಮಗಳು. ಇಸ್ಲಾಂ ಮತ ಧರ್ಮ ಬಂತು. ವೈಷ್ಣವ ಪಂಥ ಇಲ್ಲಿ ಒಂದೇ ಬರ್ತಿದೆ. ವೈಷ್ಣವ ಪಂಥ ಅದು ಮತ ಧರ್ಮನ. ಶೈವ ಪಂಥ ಮತ ಧರ್ಮನ. ಜೈನ ಏನಿದೆ ಅದು ಮತ ಧರ್ಮನ. ಬೌದ್ಧ ಮತ ಧರ್ಮನ. ಅದರದ್ದೊಂದು ಕಲ್ಪನೆ ಬರ್ತಿದೆ ದೇವರ ಕುರಿತು. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ನಿಯಮಾವಳಿಗಳಿರ್ತಾವ, ಆಚರಣೆಗಳಿರ್ತಾವ. ಅದಕ್ಕೆ ಮತಧರ್ಮ ಅಂತ ಕರೀತಾರೆ. ಇಲ್ಲಿ ಧರ್ಮ ಮತ್ತು ಮತ ಧರ್ಮದ ನಡುವೆ ಸಾಕಷ್ಟು ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ತಿಳ್ಕೊಂಡಾಗ ನಾವು ನೇರವಾಗಿ ದೇವರಂದ್ರೆ ಏನು ಅನ್ನೋದು ನಮಗೆ ಸ್ಪಷ್ಟ ಅರ್ಥ ಆಗ್ತದೆ, ಮನವರಿಕೆ ಆಗ್ತಿದೆ. ಅದನ್ನೇ ಪೂರ್ವದಲ್ಲಿ ವಾಲ್ಮೀಕಿಯವರ ಚಿಂತನೆಗಳನ್ನು ಹೇಳೋ ಕಾಲಕ್ಕೆ ವಾಲ್ಮೀಕಿಯವರ ಒಂದು ವ್ಯಾಖ್ಯಾನ ಸ್ಪಷ್ಟ ಇದೆ. ದೇವರಂದ್ರೆ ಏನು? ಇಡೀ ಬ್ರಹ್ಮಾಂಡ ಏನಿದೆ ಇಲ್ಲ, ವಿಶ್ವ, ಅದು ಬ್ರಹ್ಮಸತ್ವಗಳಿಂದ ತುಂಬಿದೆ. ಆ ಬ್ರಹ್ಮಸತ್ವಗಳು ವಾಯು ರೂಪದಲ್ಲಿರ್ಬೋದು, ತರಳ ರೂಪದಲ್ಲಿರ್ಬೋದು, ಘನ ರೂಪದಲ್ಲಿರೋದು. ಅವು ಒಂದೇ ರೂಪದಾಗಿರೋಲ್ಲ, ನಿರಂತರವಾಗಿ ಬದಲಾಗ್ತಾನೆ ಹೋಗ್ತಿರ್ತಾವೆ. ಒಂದ್ಸಲ ಅನಿಲ ರೂಪದಾಗ ಬರ್ತಾವ, ಮತ್ತೊಂದ್ಸಲ ತರಳ ರೂಪದಾಗ ಬರ್ತಾವ,
ಇನ್ನೊಂದ್ಸಲ ಘನ ರೂಪದಾಗ. ಉದಾಹರಣೆ ನೀರು ತಗೊಳ್ರಿ, ಆವಿನೂ ಆಗ್ತಿದೆ, ಬರ್ಫು ಆಗ್ತಿದೆ ಗಟ್ಟಿಯಾಗಿ, ಮತ್ತು ನೀರು ಆಗ್ತಿದೆ. ಪ್ರತಿಯೊಂದರಲ್ಲಿ ಕಲ್ಲು ತಗೊಳ್ರಿ, ಕಲ್ಲೂ ಈ 3 ರೂಪಗಳನ್ನು ದಾಟೆ ಬಂದಿರ್ತದೆ, ಪ್ರತಿಯೊಂದು ದಾಟಿ ಬರ್ತದೆ. ಆದ್ರೆ ಈ ಬ್ರಹ್ಮಸತ್ವ ಹೇಗೆ ಹುಟ್ಟಿತು ಅನ್ನೋದು ವಾಲ್ಮೀಕಿಯವರು ಸ್ಪಷ್ಟವಾಗಿ ಹೇಳ್ತಾರ. ಅದು ನಮ್ಮ ತಿಳುವಳಿಕೆಗೆ ಮೀರಿದ್ದು, ಇನ್ನೂ ತನಕನೂ ಗೊತ್ತಾಗಿಲ್ಲ. ಇವು ಸ್ವಯಂಭೂ ಅಂತ ಹೇಳ್ತಾರ. ಆದ್ರೆ ಮುಂದುವರೆದು ಹೇಳ್ತಾರ, ಈ ಬ್ರಹ್ಮಸತ್ವಗಳದ ರೂಪಾಂತರದ ಏನಿಲ್ಲ ನಿರಂತರ ನಡೀತಾ ಇರ್ತದೆ. ಆ ನಿರಂತರ ನಡೆಯುವಂತಹ ರೂಪಾಂತರಕ್ಕೆ ಅವ್ರೇನ್ ಹೇಳ್ತಾರ, ನಿಯತಿ ಅಂತ ಕರೀತಾರೆ. ರೂಪಾಂತರಗೊಳ್ಳೋ ಕಾಲಕ್ಕ ಅದರ ಪರಿಣಾಮವಾಗಿ ಹೊರಗೆ ಏನು ಬರ್ತಿದೆ ಅದು ಅನಿರೀಕ್ಷಿತ ಫಲ. ಆ ಅನಿರೀಕ್ಷಿತ ಫಲಕ್ಕೆ ಅವ್ರೇನಂತಾರ, ದೈವ ಅಂತ ಕರೀತಾರೆ. ಮುಂದೆ ಅದೇ ದೈವ ಕಾನ್ಸೆಪ್ಟನ್ನ ಪರಿಕಲ್ಪನೆಯು ಮುಂದೆ ದೇವರ ಬಲದಲ್ಲಿ ಪರಿವರ್ತನೆಯಾಗಿದೆ. ಅದಕ್ಕೆ ಅವ್ರು ಹೇಳ್ತಾರ, ಅದನ್ನೇ ಎಷ್ಟು ಚಂದವಾಗಿ ಹೇಳ್ತಾರೆ ನೋಡಿ, ದೇವರು ನಮ್ಮಿಂದ ದೂರವಿಲ್ಲ. ಅರ್ಥ ಏನು? ನೀವು ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕೀಟ, ಗಿಡ, ಮರ ಎಲ್ಲ ತಗೊಳ್ರಿ, ಭೂಮಿ ತಗೊಳ್ರಿ, ಕಲ್ಲು ತಗೊಳ್ರಿ, ಏನೆಲ್ಲ ತಗೊಳ್ರಿ, ಆ ಪ್ರತಿಯೊಂದರಲ್ಲಿನೂ ಬ್ರಹ್ಮಸತ್ವ ಇದೆ. ಎಲ್ಲದರ ಮೂಲ ಯಾವುದೋ ಬ್ರಹ್ಮಸತ್ವ. ಅದಕ್ಕೆ ಈ ಒಂದು ನಾಯಿಯಲ್ಲಿರುವಂತಹ ಶರೀರದಲ್ಲಿರುವಂತಹ ಏನ ಮಟೀರಿಯಲ್ಸ್ ಇದೆ, ಮನುಷ್ಯನ ಶರೀರದಲ್ಲಿ ಅದೇ ಮಟೀರಿಯಲ್ಸ್ ಇದೆ, ಗಿಡ ಮರಗಳಲ್ಲಿನೂ ಅದೇ ಮಟೀರಿಯಲ್ಸ್ ಇದೆ. ಎಲ್ಲಕ್ಕೂ ಮೂಲ ಸರಕು ಯಾವುದಪ್ಪ ಅಂದ್ರೆ, ರಾ ಮಟೀರಿಯಲ್, ಬೇಸಿಕ್ ರಾ ಮಟೀರಿಯಲ್ ಯಾವುದಂದ್ರೆ ಅದು ಬ್ರಹ್ಮಸತ್ವ. ಅದಕ್ಕೆ ಅವ್ರು ಹೇಳ್ತಾರ, ಎಲ್ಲಾನು ಆದದ್ದು ಬ್ರಹ್ಮಸತ್ವದಿಂದ. ಆ ಬ್ರಹ್ಮಸತ್ವನ ನಿರಂತರವಾಗಿರ್ತದೆ. ಯಾವ ನಿರಂತರವಾಗಿರ್ತದೆ ಅದೇ ಸ್ಥಾವರ, ಅದನ್ನೇ ನಾವು ದೇವರು. ಯಾಕಂದ್ರೆ ಅದು ಬದಲಾಗುವುದಿಲ್ಲ, ಅದ್ರ ಮುಂದೆ ಉಳಿದೆಲ್ಲ ಬದಲಾಗ್ತಿರ್ತಾವೆ. ಅದಕ್ಕೆ ಆ ಒಂದು ಕಲ್ಪನೆಗೆ ಏನಿದೆಯಲ್ಲ ಅದಕ್ಕೆ ಸ್ಥಾವರ ಅಂತ ಕರೀತಾರೆ. ಬದಲಾಗ್ತಾ ಏನು ಹೋಗ್ತಾವಲ್ಲ ಅವಕ್ಕೆ ಜಂಗಮ ಅಂತ ವಾಲ್ಮೀಕಿಯವರು ಸ್ಪಷ್ಟವಾಗಿ ಹೇಳ್ಯಾರ. ಹಿಂದಿನ ಸಂಚಿಕೆಯಲ್ಲಿ ಈ ವಿಚಾರವನ್ನು ತಮ್ಮ ಮುಂದೆ ಹಂಚ್ಕೊಂಡೇನೆ. ಮುಂದೆ ಬರೋದು ಏನ್ ಹೇಳ್ತಾರ, ದೇವರು ಬೇರೆ ಕಡೆ ಇಲ್ಲಿಲ್ಲ, ನಮ್ಮಿಂದ ದೂರ ಇಲ್ಲ. ಎಲ್ಲಿದಾನೋ ನಮ್ಮ ಶರೀರದಲ್ಲಿ ಇರ್ತಾನೆ. ಅದಕ್ಕೆ ಬಸವನವರು 12ನೇ ಶತಮಾನದಾಗ ಇದೇ ಪರಿಕಲ್ಪ ಇಟ್ಕೊಂಡು ಹೇಳ್ತಾರ ಅವರು. ಏನಪ್ಪಾ ಅಂದ್ರ, ನನ್ನ ಶರೀರ ಏನಿದಲ್ಲ ಕಾಯವೇ ಕೈಲಾಸ ಅಂತ ಹೇಳ್ತಾರೆ. ಈಗೇನೋ ಅದನ್ನು ಕಾಯಕ ಮಾಡ್ಯಾರ, ಬಹಳ ತಪ್ಪಿದೆ ಅದು. ಬಸವಣ್ಣವ್ರು ಹೇಳ್ತಾರಂದ್ರೆ ದೇವರಂತ ಇದೇ ಪರಿಕಲ್ಪನೆ ಬಸವಣ್ಣವ್ರದ್ದಿದೆ. ದೇವರಂದ್ರೇನೋ ಇದೇ ಪರಿಕಲ್ಪನೆ ಪ್ರತಿಯೊಬ್ಬರ ಶರೀರದಾಗೂ ಇದೆ. ಪ್ರತಿಯೊಬ್ಬರು ಶರೀರ ಅವನಿಂದನೂ ತಯಾರಾದದ್ದಿದೆ. ಅದಕ್ಕೆ ದೇವರ ಎಲ್ಲೂ ಇಲ್ಲ, ನಮ್ಮ ಹೃದಯದಲ್ಲಿ, ನಮ್ಮ ದೇಹದಲ್ಲಿದ್ದಾನ. ಅದಕ್ಕೆ ದೇಹವನ್ನು ಶುದ್ಧವಾಗಿಡಬೇಕು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಕಲ್ಲಿನ ಅಲ್ಲಿ ನಾವು ಹುಡುಕಾಡಕ್ ಹೋಗಬೇಡಿ. ದೇವರ ನಿಮ್ಮ ಶರೀರದಲ್ಲಿ ಇದ್ದಾನ, ಅದನ್ನ ಪವಿತ್ರವಾಗಿರಿ. ಅಲ್ಲಿ ನಿಮಗೆ ದೇವರು ಕಾಣಿಸ್ತಾನ. ಅದನ್ನ ಅಪವಿತ್ರ ಆಗ್ತದೆ. ನೀರು ಸ್ವಚ್ಛ ಮಾಡಿದಾಗ ನೀರಿಂದ ಒಂದು ಪ್ಯೂರಿಟಿ ಗೊತ್ತಾಗ್ತಿದೆ. ಹಂಗ ಕಲ್ಮಶ ಹಾಕೋತ ಹೋತಂದ್ರೆ ಅದ್ರ ಪ್ಯೂರಿಟಿ ಗೊತ್ತಾಗುದಿಲ್ಲ. ಶರೀರನು ಕೂಡ ಹಂಗೆ ಅದ್ರಲ್ಲಿರುವಂತ ಇಂಪ್ಯೂರಿಟಿ ಏನಿದೆಯಲ್ಲ ಅದನ್ನೆಲ್ಲ ತೆಗೆದು ಹಾಕಿ ನಾವು ಶರೀರವನ್ನು ಶುದ್ಧ ಮಾಡಿಕೊಂಡಾಗ, ಮನಸ್ಸನ್ನ ಶುದ್ಧ ಮಾಡಿಕೊಂಡಾಗ ಅಲ್ಲಿ ನಮಗೆ ದೇವರ ವಾಸದ ಅನುಭವ ಆಗ್ತಿದೆ. ಅದೇ ವಾಲ್ಮೀಕಿ ಹೇಳ್ತಾರೆ, ಅವನು ಬೇರೆ ಕಡೆ ಎಲ್ಲೂ ಇಲ್ಲ, ಪ್ರತಿಯೊಂದು ಶರೀರದಲ್ಲಿದ್ದಾನೆ. ಅದು ಮನುಷ್ಯ ಶರೀರ ಆಗಿರ್ಬೋದು, ಪ್ರಾಣಿ ಶರೀರ ಆಗಿರ್ಬೋದು, ಪಕ್ಷಿ ಶರೀರ ಆಗಿರ್ಬೋದು, ಗಿಡಮರಗಳಾಗಿರ್ಬೋದು, ಕಲ್ಲಾಗಿರ್ಬೋದು, ರಾಡಿ ಆಗಿರ್ಬೋದು, ಅನಿಲ ಆಗಿರಲಿ, ಯಾವುದೇ ಫಾರ್ಮ್ದಲ್ಲಿ ಇರಲಿ, ಅಲ್ಲೆಲ್ಲಾನು ಏನಿದೆ ಬ್ರಹ್ಮಸತ್ವ ಇದೆ. ಅದು ಶಿವನ ರೂಪ. ಶಿವ ಅಂತ ಹೆಸರು ಕೊಡ್ತೇವೆ ನಾವು, ಅದೇ ದೇವರ ರೂಪ. ಇನ್ನು ಇದು ಯಾರಿಗೆ ಅನುಭವಕ್ಕೆ ಬರ್ತದಂದ್ರೆ ಪೂರ್ಣ ಪ್ರಜ್ಞೆ ಮನಸ್ಸಿಗೆ. ಮನಸ್ಸೇನಾಗಬೇಕಪ್ಪ ಅಂದ್ರೆ ಅದು ಮೂಲ ರೂಪಕ್ಕೆ ಬರಬೇಕು, ಆತ್ಮ ಆಗಬೇಕು. ಅಂದ್ರೆ ಮನಸ್ಸು ಯಾವಾಗ ಶಾಂತ ಚಿತ್ತವನ್ನು ಹೊಂದಿದೆ, ಈ ಎಲ್ಲ ವ್ಯವಹಾರಗಳಿಂದ, ಗೊಂದಲಗಳಿಂದ ಯಾವಾಗ ವಿಮುಕ್ತಿ ಹೊಂದಿದೆ, ಅಥವಾ ಯಾವಾಗ ಅದು ಇದ್ಯಾವುದು ನಂದಲ್ಲ, ನಾನು ಬ್ರಹ್ಮಸತ್ವದಿಂದ ತಯಾರಾದವು,
ನನ್ನ ಮೂಲದಕ್ಕೆ ಹೋಗಬೇಕು. ಇವೆಲ್ಲನೂ ನನ್ನಂಗ ಸಹ ಆತ್ಮಗಳು, ಸಹ ಬ್ರಹ್ಮ ಸತ್ವದ ಕಣಗಳು. ಇವರು ನಾವು ಬೇರೆ ಇಲ್ಲ, ವಿಶ್ವದಿಂದ ನಾನು ಬೇರೆ ಇಲ್ಲ, ಬೇರೆ ಬೇರೆ ಜೀವಗಳ ರೂಪದಲ್ಲಿ ಬಂದದ್ದು ನಾನು, ಏನೂ ವ್ಯತ್ಯಾಸ ಇಲ್ಲ, ಎಲ್ಲರೂ ಒಂದೇ ಅನ್ನುವಂಥ ಯಾವಾಗ ಆ ಮನಸ್ಸನ್ನು ಅವನು ತಿಳ್ಕೊಳ್ತಾನ, ಅದಕ್ಕೆ ಆ ಮನಸ್ಸಿಗೆ ಏನಂತೇನೋ ಪೂರ್ಣ ಪ್ರಜ್ಞೆಯ ಮನಸ್ಸು. ವಿಶ್ವದಂದ್ರೆ ಬ್ರಹ್ಮಜ್ಞಾನವನ್ನೇ ತಿಳಿದಂತ ಮನಸ್ಸಿಗೆ ಪೂರ್ಣ ಪ್ರಜ್ಞೆ ಮನಸ್ಸು. ಬ್ರಹ್ಮಜ್ಞಾನ ಅಂದ್ರೆ ವಿಶ್ವದ ಆಗು ಹೋಗುಗಳ ಬಗ್ಗೆ, ವಿಶ್ವ ಏನಿದೆ, ಏನ್ ನಡೆಸ್ತಾ ಇದೆ, ನಾವ್ಯಾರು, ಅವಾಗ ನಮ್ಮ ಸಂಬಂಧ ಏನು, ಇವುದ್ರ ಬಗ್ಗೆ ಯಾರಿಗೆ ಅರಿವಾಗ್ತಿದೆ, ಈ ಸತ್ಯವನ್ನು ಯಾರು ತಿಳ್ಕೊಳ್ತಾರ, ಆ ಮನಸ್ಸಿಗೆ ಮಾತ್ರ ಪೂರ್ಣ ಪ್ರಜ್ಞೆ ಮನಸ್ಸಂತಾರ. ಆ ಪೂರ್ಣ ಪ್ರಜ್ಞೆ ಮನಸ್ಸಿಗೆ ಮಾತ್ರ ದೇವರ ಅನುಭವವಾಗ್ತಿದೆ. ಇದನ್ನು ಹೊರತುಪಡಿಸಿ ಏನೇನೋ ನಾವು ಪ್ರಶ್ನೆಗಳನ್ನು ಕೇಳ್ಕೊಂತ ಹೋದ್ರೆ ಅದು ಏನು ತೋರಿಸ್ತಿದೆ ಅಂದ್ರೆ ಆ ಮನಸ್ಸು ಇನ್ನೂ ಅಶುದ್ಧದಿಂದ ಶುದ್ಧೀಕರಣದತ್ತ ಬರ್ತಾ ಇಲ್ಲ. ಏನೇನು ಹೇಳ್ತಾರೆ, ಆ ಸತ್ಯ, ಈ ನಿಜವಾದ ಸತ್ಯ ಇದೆ. ನಮಗೆ ಹೇಳಿದಿಲ್ಲ, ಸ್ಥಾವರ ನಾವೆಲ್ಲ ಬದಲಾಗ್ತಿರ್ತೇವೆ. ಇದನ್ನೆಲ್ಲ ತಗೊಂಡು ಹೋಗುವಂತ ಒಂದು ಶಕ್ತಿ ಏನಿದೆ ಅದು ಬದಲಾಗುವುದು. ನನಗೆ 3 ಕಾಲಗಳಿದಾವ, ಭೂತ ಕಾಲ ಇದೆ, ವರ್ತಮಾನ ಇದೆ, ಭವಿಷ್ಯ ಇದೆ, ನನಗಿದೆ ಅದು. ಆದ್ರೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋವನಿಗೆ ಇದು ಯಾವುದೂ ಇಲ್ಲ. ಅದನ್ನ ಮನಸ್ಸು ತಿಳ್ಕೊಳ್ಬೇಕು. ನಾನಾ ಅದರದ ಒಂದು ಅಂಶ, ಇವೆಲ್ಲ ನನ್ನ ಮನಸ್ಸಿನ ಸೃಷ್ಟಿಗಳು, ಇವುಗಳಿಂದ ನಾನು ಮುಕ್ತಿ ಹೊಂದಬೇಕು ಅಂದಾಗ ಅದು ಪೂರ್ಣ ಪ್ರಜ್ಞೆ ಮನಸ್ಸಾಗ್ತಿದೆ. ಅದಕ್ಕೆ ಮಾತ್ರ ದೇವರ ಅನುಭವ ಆಗ್ತಿದೆ ಅಂತ ಮಹರ್ಷಿ ವಾಲ್ಮೀಕಿಯವರು, ಆದಿಗುರು ವಾಲ್ಮೀಕಿಯವರು ದೇವರ ಬಗ್ಗೆ ಹೀಗೆ ವ್ಯಾಖ್ಯಾನ. ಆದಿಗುರು ವಾಲ್ಮೀಕಿಯವರ ಹಿಂದಿನ ತತ್ವಚಿಂತನೆಗಳಲ್ಲಿಯೂ ನಾನು ತಮಗೆ ಮನಸ್ಸು, ಆತ್ಮ ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತಾ ಬಂದೇನೆ. ಇದನ್ನು ತಿಳ್ಕೊಂಡ್ರೆ ಆಯ್ತು, ಮತ್ತೆ ಇದೇ ಬ್ರಹ್ಮಜ್ಞಾನ. ಅದಕ್ಕೆ ಮುಂದುವರೆದವ್ರು ಏನು ಹೇಳ್ತಾರ, ದೇವರಂದ್ರೆ ಹೇಳಿಬಿಟ್ರು ಅವರು ಎಲ್ಲಿಯೂ ಎಲ್ಲ ನಮ್ಮಲ್ಲಿ ಇದ್ದಾನ. ಅದನ್ನು ತಿಳ್ಕೊಳ್ಳೋ ಹಂಗ ನಾವು ಮನಸ್ಸನ್ನು ಏನ್ ಮಾಡಬೇಕು, ಪೂರ್ಣ ಪ್ರಜ್ಞೆ ಮನಸ್ಸಕ್ಕ ಪರಿವರ್ತನೆ. ಹಂಗಾರೆ ಮನಸ್ಸಂದ್ರೆ ಏನು, ಇಲ್ಲಿ ಪೂರ್ವದಲ್ಲಿ ಹೇಳೇ ನಾನು. ಮನಸ್ಸಂದ್ರೆ ಆತ್ಮ. ಅದು ಹುಟ್ಟುವಾಗಿರ್ತದಲ್ಲ, ಪ್ಯೂರ್ ಆತ್ಮ ಇರ್ತದೆ. ದಿನಗಳದಂತೆ ಬೇರೆ ಬೇರೆ ವ್ಯವಹಾರಗಳನ್ನ ಸುತ್ತು ಹಾಕೊಂಡಾಗ ಅದು ಏನಾಗ್ಬಿಡ್ತದೆ, ಮನಸ್ಸಿನಲ್ಲಿ ಆಗ್ತಿದೆ. ಅದು ಆತ್ಮರೂಪಿ ಮನಸ್ಸು. ಅಂದ್ರೆ ಅದನ್ನೇ ವಾಲ್ಮೀಕಿಯವರು ಒಂದು ಇದಕ್ಕೆ ಹೋಲಿಸ್ತಾರೆ. ಈಗ ಹೆಂಗ ಮಳೆ ನೀರು ಮೋಡದಿಂದ ಬೀಳೋ ಕಾಲಕ್ಕೆ ಬಹಳ ಶುದ್ಧ ಇರ್ತಿದೆ. ಯಾಕಂದ್ರೆ ಭಟ್ಟಿಯಿಂದ ನಿಸರ್ಗದ ಭಟ್ಟಿ ಅದು. ಸೂರ್ಯನ ಶಾಖದಿಂದ ತರಳ ಪದಾರ್ಥ ಎಲ್ಲ ಕಾಯ್ತಾವ. ಅದ್ರಾಗಿದ್ದಂಥ ನೀರಿನ ಅಂಶ ಅದು ಆವಿಯಾಗಿ ಮ್ಯಾಗ ಹೋಗ್ತಿದೆ. ಅದೇ ಆವಿ ಮೋಡದ ಆಕಾರ ತಗೊಂಡು, ಅದಕ್ಕೂ ಮತ್ತೆ ವಾತಾವರಣ ಎಲ್ಲ ಬೇಕದು. ನಿಸರ್ಗದಾಗ ಅದೆಲ್ಲ ಪ್ರಕ್ರಿಯೆ ನಡೆದಿರ್ತದೆ. ಅದು ಮಳಿ ಸುರಿಸ್ತಾ ಇದ್ದಾಗ, ಯಾಕಂದ್ರೆ ಪ್ಯೂರ್ ಅದು ಎಫೋರೇಟ್ ಅದು ಒಂದು ಬಟ್ಟೆಯಿಂದನೇ ಬಂದಿರ್ತದೆ, ನ್ಯಾಚುರಲ್ ಬಟ್ಟೆಯಿಂದ ಬಂದಿರ್ತದೆ, ಭಾಳ ಪ್ಯೂರ್ ಇರ್ತದೆ. ಅದು ಹೇಗೆ ವಾತಾವರಣದಾಗ ಇಳಿತಾ ಬರ್ತದಲ್ಲ, ವಾತಾವರಣದಲ್ಲಿ ಇದ್ದಂಥ ಕಣಗಳು, ಧೂಳ, ಅದು ಇದೆಲ್ಲ ಸೇರ್ಕೊಂತ ಬರ್ತಿದೆ. ಭೂಮಿಯ ಬಿದ್ದು ಕೂಡ ಮತ್ತಷ್ಟು ರಾಡಿ ಆಗುತ್ತಿದೆ. ಆತ್ಮ ಕೂಡ ಹಾಗೆ ತಾಯಿ ಗರ್ಭದಿಂದ ಹೊರಗೆ ಬರೋ ಕಾಲಕ್ಕೆ, ಮಗು ಇದ್ದ ಕಾಲಕ್ಕೆ ಪ್ಯೂರ್ ಆತ್ಮ ಇರ್ತದೆ. ಅದಕ್ಕೆ ಹೆಂಗೆ ದೊಡ್ಡದಾಕೋತ ಹೋಗ್ತಿದೆ, ಹೆಂಗೆ ತಿಳುವಳಿಕೆ ಬರ್ತಿದೆ, ವ್ಯವಹಾರಗಳು ಬರ್ತಾವ, ನಾವು ಕಲಿಸ್ತೇವೆ, ಸಂಪರ್ಕಕ್ಕೆ ಏನು ಬರ್ತಿದೆ, ಪ್ರೊಸೆಸ್ ಆಫ್ ಸೋಷಿಯಲೈಸೇಷನ್ದಾಗೆ ಯಾವಾಗ ಬೀಳ್ತದ ಅದು, ಅಲ್ಲಿ ಚಲೋನೂ ಕಲಿತದ, ಕೆಟ್ಟು ಕಲಿತದ. ಅವಾಗ ಆ ಮಗುವಿನ ಆತ್ಮವಾಗಿ ಉಳಿದಿಲ್ಲ, ಅದು ಮನಸ್ಸಾಗಿ ಪರಿವರ್ತನೆ ಆಗೋದು ಬರ್ತಿದೆ. ಅದಕ್ಕೆ ನಾವು ಆ ಒಂದು ಸತ್ಯವನ್ನು ತಿಳ್ಕೊಂಡು ನಮ್ಮ ಮನಸ್ಸನ್ನು ಪುನಃ ಆತ್ಮತತ್ವ ತಗೊಂಡ್ರೆ ಅದಕ್ಕೆ ಆತ್ಮ ವಿಮೋಚನೆ ಅಂತ ಹೇಳಿ ವಾಲ್ಮೀಕಿಯವರು ಕರೀತಾರೆ. ಮುಂದೆ ಆ ಆತ್ಮ ವಿಮೋಚನೆ ಏನಿದೆಯಲ್ಲ, ಆ ಆತ್ಮ ಏನಿದೆ, ಆತ್ಮವೇ ದೈವಿ ಶಕ್ತಿ. ದೈವಿ ಶಕ್ತಿ ಅಂದ್ರೆ ತಮಗೆ ಹೇಳಿದ್ದೇನೆ ಏನಂದ್ರೆ, ಈ ಬ್ರಹ್ಮಸತ್ವಗಳಿಂದ ಅವುಗಳ ಒಂದು ನಿರಂತರ ರೂಪಾಂತರಗಳಿಂದ ಬರುವಂತ ಪ್ರತಿಫಲ, ಅದು ಅನಿರೀಕ್ಷಿತ ಫಲ, ಅದು ದೈವ. ಆ ದೈವಿ ಶಕ್ತಿ ಅದರ ಆತ್ಮ ಏನು ಹೊರಗೆ ಬರ್ತದಲ್ಲ, ಏನು ಪ್ರಾಣಿಯಾಗಿ ಬರ್ತದೋ, ಪಕ್ಷಿಯಾಗಿ ಬರ್ತದೋ, ಏನಾಗಿ ಬರ್ತಿದೆ ಅನ್ನೋದು ಗೊತ್ತಿಲ್ಲ ನಮಗೆ, ಅನಿರೀಕ್ಷಿತ ನಾವು. ಅದಕ್ಕೆ ಹೇಳ್ತಾರಲ್ಲ, ಕೆಲವೊಂದು ಜನ ಇದನ್ನು ಅವ್ರದೊಂದು
ವಿಚಾರದ ಪ್ರಕಾರ 84 ಲಕ್ಷ ಜೀವರಾಶಿಗಳದಾವ. ಬರೀ ಜೀವರಾಶಿ ಹೇಳ್ತಾರ, ಜೀವರಾಶಿ ಅಷ್ಟೇ ಅಲ್ಲ, ನಿರ್ಜೀವ ವಸ್ತು ಏನು ವಸ್ತು ನಾವು ನೋಡ್ತೇವಲ್ಲ, ಕಲ್ಲ ಮಣ್ಣ ಗಿನ್ನ, ಅಲ್ಲಿಯೂ ಕೂಡ ಅಲ್ಲಿಂದನೂ ಬರ್ತೇವೆ ನಾವು. ಪ್ರತಿಯೊಂದರಲ್ಲಿನೂ ವಿಶ್ವದಾಗ ಏನು ಕಾಣ್ತದೆ ಅದೆಲ್ಲ ಒಂದೇ, ಅದರದ್ದೇ ಮೂಲಗಳು, ಅದೇ ಬರೋದು, ರೂಪ ಬದಲಾಗೋದು ಹೋಗೋದು ಇದೇ ಪ್ರಕಾರ ನಡೀತಾ ಇರ್ತದ. ಆ ಒಂದು ಮೂಲ ಏನಿರ್ತದ ಅದು ದೈವಿ ಶಕ್ತಿ. ಅದಕ್ಕೆ ಆತ್ಮ ಅನ್ನೋದೇನಿದೆ ಅದು ದೈವಿ ಶಕ್ತಿ, ಬ್ರಹ್ಮಸತ್ವದಿಂದ ತಯಾರಾದದ್ದು, ಅದುವೇ ದೇವರು. ಒಟ್ಟಿನಲ್ಲಿ ಇಲ್ಲಿ ತಾತ್ಪರ್ಯ ಏನಿದೆ ಅಂದ್ರೆ, ವಿಶ್ವದಲ್ಲಿ ಏನು ಹುಟ್ಟಿದೆ ಮೂಲ ಸರಕು ಅಂತ ಕರಿತೇವೆ ನಾವು, ಬೇಸಿಕ್ ರಾ ಮಟೀರಿಯಲ್, ಅದನ್ನ ಬ್ರಹ್ಮ ಸತ್ವ, ಅದು ಸ್ವಯಂಭೂ, ತಾನೇ ಹುಟ್ಟಿದ್ದದು. ಎಲ್ಲಕ್ಕೂ ಅದೇ ಕಾರಣ, ಎಲ್ಲ ರಚನೆಗಳಿಗೆ ಅದೇ ಮೂಲ. ಅದೇ ಮೂಲ ಆಗಿದ್ದರಿಂದ ಅದು ನಿರಂತರ ನಡೀತಾ ಇರುವುದರಿಂದ, ಅದಕ್ಕೆ ನಶ್ವರತೆ ಇಲ್ಲದೆ ಇರುವುದರಿಂದ, ಅಂದ್ರೆ ಆದಿಲ್ಲಕ ಅಂತನೂ ಇಲ್ಲ, ನಿರಂತರವಾಗಿ ನಡೀತಾ ಇರ್ತದೆ. ಅದಕ್ಕಾಗಿ ಅದನ್ನ ಹೇಳ್ತಾರಂದ್ರ ಅದೇ ದೇವರು ಅಂತ ಹೇಳಿ ಇಲ್ಲಿ ಆ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾರೆ. ಆತ್ಮ, ದೈವಿ ಶಕ್ತಿ, ದೇವರು, ಇವು ಬೇರೆ ಬೇರೆ ಹಂತಿವೆ, ಎಲ್ಲ ಒಂದೇ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ, ಈ ಒಂದು ಆತ್ಮ ಏನಿದೆ, ದೈವಿ ಶಕ್ತಿ ಏನಿದೆ, ದೇವರಂತ ಏನಿದೆ, ಇವು ವಿಭಿನ್ನ ಸ್ಟೇಜ್ನಲ್ಲಿ ಕರ್ಕೊಳ್ಳುವಂಥ ಪದಗಳು, ಬಳಸಿದಂಥ ಪದಗಳಿವು. ಇವು ಮೂರು ಒಂದೇ, ಅದರ ಸ್ಟೇಜ್ ಬೇರೆ ಬೇರೆ ಇವೆ. ಅದಕ್ಕೆ ಇದು ಏನಲ್ಲ ದೇವರನ್ನೋದು, ಅದು ಎಲ್ಲೂ ಇಲ್ಲ, ಪ್ರತಿಯೊಂದರ ಶರೀರದಲ್ಲಿ ವಾಸವಾಗಿದೆ. ಶರೀರ ಬಿಟ್ಟ ಇಲ್ಲ. ಇದರ ಮೇಲೇನೆ ನಂತರ ಏನಾಯ್ತಂದ್ರೆ, ಆದಿಗುರು ಶಂಕರಾಚಾರ್ಯರಿಂದ ಈ ಕಡೆಗೆ ಅಲ್ಲಿ ವಾದಗಳು ಬಂದ್ಬಿಡ್ತಾವ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ. ವಾಲ್ಮೀಕಿಯವರು ನೀಡಿದ ಈ ಮೂಲ ಚಿಂತನೆ ಮೇಲೆ ಇಷ್ಟೊಂದು ಚರ್ಚೆಗಳಾಗಿ, ಇಷ್ಟೊಂದು ಶಾಖೆಗಳಾಗಿ ಹೊರಗೆ ಬಂದ, ಜ್ಞಾನದ ಶಾಖೆಗಳಾಗಿ, ಅಧ್ಯಾತ್ಮ ಜ್ಞಾನದ ಶಾಖೆಗಳಾಗಿ ಹೊರಗೆ ಬಂದ. ಅವರು ನೋಡುವಂಥ ಚಿಂತನೆಗಳು, ಅಬ್ಸರ್ವೇಷನ್ಸು ಮಾಡುವಂಥ ಚಿಂತನೆಗಳ ಆಧಾರದ ಮೇಲೆ ಹೊಸ ಹೊಸ ಪಂಥಗಳು, ವಿಚಾರಗಳು, ವಾದಗಳು ಬಂದವು. ದೇವರ ಎಲ್ಲೂ ಇಲ್ಲ, ಆ ದೇವರ ಶರೀರದಲ್ಲಿದ್ದಾನೆ. ಬರೀ ಮನುಷ್ಯನ ಶರೀರ ಅಷ್ಟೇ ಅಲ್ಲ, ಎಲ್ಲ ಶರೀರ ಬಂತದ್ದು. ಕಲ್ಲಿಗೂ ತನ್ನದೇ ಆದ ಶರೀರ, ಮಣ್ಣಿಗೂ ತನ್ನದೇ ಆದ ಶರೀರ, ಕೀಟಕ್ಕೆ ತನ್ನದೇ ಆದ ಶರೀರ, ಅನಿಲಕ್ಕೆ ತನ್ನದೇ ಆದ ಶರೀರ, ನೀರಿಗೆ ತನ್ನದೇ ಆದ ಶರೀರ. ಪ್ರತಿಯೊಂದು ಶರೀರದಲ್ಲೇ ದೇವರ ಇರುವಿಕೆ ಇದೆ, ಅಲ್ಲಿ ಬ್ರಹ್ಮಸತ್ವ ಇದೆ. ಅದಕ್ಕೆ ಹೇಳ್ತಾರು, ನಮ್ಮ ದೇಹವೇ ದೇಗುಲ. 2ನೇ ಶತಮಾನದ ಬಸವಣ್ಣವರು ಒಬ್ಬ ಸಾದಾ ಚಿಂತಕ ವ್ಯಕ್ತಿ ಅಲ್ಲ. ಇವುಗಳ ಬಗ್ಗೆ ಮುಖ್ಯವಾಗಿ ವಾಲ್ಮೀಕಿಯವರ ಯೋಗ ವಾಸಿಷ್ಠ ಮಹಾರಾಮಾಯಣದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಯಾರ. ಅವರು 6 ಸ್ಥಳದಲ್ಲಿ ಬರುವಂತಹ ಚಿಂತನೆಗಳೇನದಾವ, ವಚನ ಮೂಲಕ ಚಿಂತನೆಗಳೇನದಾವ ವ್ಯಕ್ತಪಡಿಸ್ಯಾರ. ಸ್ಥಳಗಳನ್ನು ಹಿಡ್ಕೊಂಡ ಅವರಲ್ಲಿ 6 ಸ್ಥಳಗಳಿವೆ. ಇಲ್ಲಿ ಮೂಲದಲ್ಲಿ ವಾಲ್ಮೀಕಿಯಲ್ಲಿ 6 ಖಂಡಗಳಿವೆ, 6 ಸ್ಟೆಪ್ಸ್ ಇವು. ಮೋಕ್ಷ ಸಿಗಬೇಕಾಗಿದ್ರೆ ಕೆಳಗೆ 5 ಮೆಟ್ಟಲುಗಳಿವೆ. ಬಸವನವ್ರ ಚಂದಲ್ಲಿ ಆಗಿದೆ. 6ನೇದು ಹತ್ತಬೇಕಾಗಿತ್ತಂದ್ರೆ ಅದ್ರ ಕೆಳಗೆ 5 ಮೆಟ್ಟಲುಗಳಿವೆ. ಒಂದೊಂದು ಮೆಟ್ಟಲಲ್ಲಿ ನಾವು ಶುದ್ಧೀಕರಣ, ಮನಸ್ಸು ಮತ್ತು ಶರೀರನ ಶುದ್ಧ ಮಾಡ್ಕೋತಾರ ಆಗ್ತೇವೆ ನಾವು. ಅದಕ್ಕೆ ಹೇಳ್ತಾರವರು, ಸಂತರಿದ್ನೇ ಹೇಳ್ತಾರೆ, ಹುಚ್ಚ ಯಾಕೆ ಅಡ್ಡಾಡ್ತೀವೋ, ದೇವರ ನಿನ್ನಲ್ಲಿ ಅದನೋ, ದೇವರು ನಿನ್ನಲ್ಲಿ ಅದ. ಅಹಂ ಬ್ರಹ್ಮಾಸ್ಮಿ, ನನ್ನ ಬಿಟ್ಟು ದೇವರು ಎಲ್ಲಿಯೂ ಇಲ್ಲ. ಯಾಕಂದ್ರೆ ನನ್ನ ಪ್ರತಿ ಒಂದು ಕಣ ಏನಿದೆ ತಯಾರಾದದ್ದು ದೇವರ ಅಂಶದಿಂದ ತಯಾರಾಗಿದೆ. ಅದಕ್ಕೆ ನೋಡಿ, ಒಂದು ಪರಂಪರೆ ಇದೆ, ಎದುರಿಗೆ ಭೇಟಿಯಾದಾಗ ನೀವು ಯಾರೇ ಆಗಲಿ, ಮನುಷ್ಯರಷ್ಟೇ ಅಲ್ಲ ಏನೇ ಆಗಲಿ ಕೈ ಮುಗಿತಾರೆ. ಯಾಕಂದ್ರೆ ನನ್ನಲ್ಲಿರುವ ಆತ್ಮ, ಅದರಲ್ಲಿರುವ ಆತ್ಮ, ನನ್ನಲ್ಲಿ ಶರೀರದಲ್ಲಿ ಇರುವಂಥ ಸತ್ವಗಳು, ಅದರ ಶರೀರದಲ್ಲಿರುವಂಥ ಸತ್ವಗಳು ಒಂದೇ ಮೂಲದವು,
ಪರಸ್ಪರ ಆತ್ಮಗಳು ಒಬ್ರಿಗೊಬ್ರಿಗೆ ಮರ್ಯಾದೆಯನ್ನು ಕೊಡ್ತಾರೆ. ಇದನ್ನು ಯಾರು ತಿಳ್ಕೊಳ್ತಾರಲ್ಲ, ಈ ಒಂದು ಸತ್ಯವನ್ನ, ವಾಸ್ತವವನ್ನ ಯಾವ ಮನಸ್ಸು ತಿಳ್ಕೊಳ್ತದ, ಅದನ್ನೇ ವಾಲ್ಮೀಕಿ ಅವರು ಹೇಳ್ತಾರ ಪೂರ್ಣ ಪ್ರಜ್ಞೆ ಮನಸ್ಸು. ಅಂದ್ರ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಹೊಂದಿದವನಿಗೆ ಮಾತ್ರ ಅವನಿಗೆ ಪೂರ್ಣ ಪ್ರಜ್ಞೆ ಮನಸ್ಸು ಇರ್ತದ. ಆ ಪೂರ್ಣ ಪ್ರಜ್ಞೆ ಮನಸ್ಸಿಗೆ ದೇವರ ಅನುಭವ ಆಗ್ತಿದೆ. ದೇವರಂದ್ರೆ ಯಾರೋ, ಅದಾನೋ ಇಲ್ಲೋ, ಇದೆಲ್ಲ ಏನಿದೆ ಅದಕ್ಕೆ ಬೇಸಿಕ್ ಪ್ರಶ್ನೆಗಳೇ ಹೇಳ್ತಾರೆ. ವಿಶ್ವ ಅಂದ್ರೆ ಏನು, ನಾನು ಯಾರು, ನೀನು ಯಾರು, ನನಗೂ ವಿಶ್ವಕ್ಕೆ ಏನು ನೆನಪಿದೆ, ಸಂಬಂಧ ಏನಿದೆ, ನನಗೂ ಉಳಿದ ಜೀವರಾಶಿಗಳ ಸಂಬಂಧ ಏನಿದೆ, ಇವು ಮೂಲ ಪ್ರಶ್ನೆಗಳು. ಈ ಮೂಲ ಪ್ರಶ್ನೆಗಳ ಸರಿಯಾದ ಉತ್ತರದ ಮನವರಿಕೆ ಯಾರು ಮಾಡ್ಕೊಳ್ತಾರಲ್ಲ, ಅದೇ ಮನಸ್ಸು ಶ್ರೇಷ್ಠ ಮನಸ್ಸು. ಅದೇನಾಗ್ತಿದೆ ಅಂದ್ರೆ ಪೂರ್ಣ ಪ್ರಜ್ಞೆ ಮನಸ್ಸಾಗ್ತಿದೆ. ಅದು ಮೋಕ್ಷವನ್ನು ಹೊಂದಿದೆ. ಅಂದ್ರೆ ಪುನಃ ತನ್ನ ಮೂಲ ರೂಪದಲ್ಲಿ ಆತ್ಮದ ರೂಪಕ್ಕೆ ಹೋಗಿಬಿಡ್ತಿದೆ ಅಂತ ಹೇಳಿ ವಾಲ್ಮೀಕಿಯವರು ಪದೇ ಪದೇ ತಮ್ಮ ತತ್ವ ವಿಚಾರಗಳಲ್ಲಿ ಈ ವಿಷಯವನ್ನು ಮನವರಿಕೆ ಮಾಡ ಕೊಟ್ಟಿರುತ್ತಾರೆ. ದೇವರು ಏನು ಅನ್ನೋದನ್ನ ವಾಲ್ಮೀಕಿಯವರು ಬಹಳ ಸಿಂಪಲ್ ಆಗಿ ಹೇಳಿದ್ರು. ತ್ರೇತಾಯುಗದಲ್ಲಿ ವಿಚಾರಗಳಿವೆ, ಅದರ ನಂತರೂ ಕೂಡ ಬಹಳಷ್ಟು ಜನ ಮತ್ತೆ ಇದನ್ನು ತಿಳ್ಕೊಳ್ಳಿಕ್ಕೆ ಮತ್ತೆ ತಿನ್ನಕ್ಕೆ ಆಡ್ತಾನ ಇದ್ದಾರೆ. ಅದು ಹೇಗಪ್ಪ ಅಂದ್ರೆ, ಕಸ್ತೂರಿ ಮೃಗದ ಹೊಕ್ಕಳದಲ್ಲಿ ಕಸ್ತೂರಿ ಅದರ ಬೆವರಗ ಗಟ್ಟಿಯಾಗಿ ಗೊತ್ತಿರ್ತದೆ, ವಾಸ ಬರ್ತಿರ್ತದೆ. ಇಷ್ಟು ಚಂದ ವಾಸ ಎಲ್ಲಿಂದ ಬರ್ತಂತ ಹೇಳಿ ಅದನ್ನೆಲ್ಲ ಹುಡುಕಾಡ್ತದೆ. ಕಡಿಕ ಸೋತು ದಣಿದು ಒಂದು ಕಡೆ ನಿಂತು ಬೆವರು ಬಂದ ಮೈಯನ್ನ ತನ್ನ ನಾಲಿಗೆಯಿಂದ ನೆಕ್ಕೋತು ಹೋದಾಗ, ಹೊಕ್ಕಳ ಕಡೆಗೆ ತನ್ನ ನಾಲಿಗೆ ಹೋದಾಗ ಅಲ್ಲಿಂದ ಬರ್ತಿರ್ತದೆ ವಾಸ. ಅವಾಗ ಗೊತ್ತಾಗ್ತದೆ, ಏನು ನಾನು ಹೊಕ್ಕಳದಾಗ ಇಟ್ಕೊಂಡಿಲ್ಲ, ದೇವರ ಅನ್ನೋದು ನನ್ನ ಶರೀರದಾಗ ಇಟ್ಕೊಂಡು ಮನಸ್ಸನ್ನ ನಾನು ದೇವರ ಸ್ವರೂಪ ಇದ್ದಿದ್ದನ್ನೆಲ್ಲ ಇರ್ಲಾಕಾಗ್ಯಾನ. ಇದನ್ನು ತಿಳಿದ ನಾ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಅಜ್ಞಾನದಿಂದ ಕಸ್ತೂರಿ ಮೃಗದಂತ. ಇನ್ನು ದೇವರ ಬಗ್ಗೆ ತಮಗೆ ಹೇಳಿದ್ದೇನೆ ನಂತರದಲ್ಲಿ. ದೇವರು ಇಲ್ಲನ ಅನ್ನುವಂತ, ದೇವರಿಲ್ಲಂದ್ರೆ ಶರೀರ ಯಾವುದು ಇಲ್ಲ ಅಂದಂಗ. ಅದು ದೇವರದಾನಂದ್ರೆ ಇವೆಲ್ಲ ಇದ್ದಂಗ, ಇವು ಇಷ್ಟ ಸೂಕ್ಷ್ಮ ಇದೆ. ಅದರ ನಂತರ ಸತ್ಯ ಅಂತ ಹೇಳ್ತಾರೆ. ಸತ್ಯ ಅಂದ್ರೆ ಇದು ವಾಸ್ತವ, ವಾಸ್ತವದ ಅರಿವೇ ಸತ್ಯ ಅಂತ ವಾಲ್ಮೀಕಿಯವರು ಹೇಳ್ತಾರೆ. ಮನಸ್ಸಿನ ಬಯಕೆ ಈಡೇರಿಸಲಿಲ್ಲ ಅಂದ್ರೆ ದುಃಖ ಆಗ್ತಿದೆ, ಈ ಒಂದು ಹೇಳಿಕೆನ ಸತ್ಯ ಅಂತ ಹೇಳ್ತಾರೆ ಗೌತಮ ಬುದ್ಧರು. ಮೂಲ ಸತ್ಯದ ಪರಿಕಲ್ಪನೆ ಏನಿದೆಲ್ಲ, ಪರಿಭಾಷೆ ಏನಿದೆ, ಡೆಫಿನೇಷನ್ ಇದೆ, ಅದು ನಿಮಗೆ ವಾಲ್ಮೀಕಿಯವರ ಯೋಗ ವಾಸಿಷ್ಠದಲ್ಲಿ ಸ್ಪಷ್ಟತೆಯೊಂದಿಗೆ ಸಿಗ್ತಿದೆ. ರಾಮಾಯಣದಲ್ಲಿಯೂ ಕೂಡ ಅಲ್ಲಲ್ಲಿ ಅದನ್ನು ಅವರು ಆ ವಿಚಾರಗಳನ್ನು ಹಂಚಿಕೊಂಡರು. ಮುಂದುವರೆದು ಮನುಷ್ಯನಿಗೆ ದೇವರು ಎಲ್ಲಿಯೂ ಸಿಗುವುದಿಲ್ಲ. ಅದಕ್ಕೆ ಅವ್ರು ನಿರಾಶವಾಗಿ ಹೇಳ್ಬಿಡ್ತಾರ. ಏನೋ ಕೈ ಮುಗಿತೀನಿ ಗಿಡಕ್ಕ, ಗಿಡದ ದೇವ್ರದಾನೇನ ತೋರ್ಸ್ ನನಗಂತ ಕೇಳ್ತಾರೆ. ಗುಡಿ ಕಟ್ಟಿ ಗುಡಿಯಾಗ ಒಂದು ಮೂರ್ತಿ ಇಟ್ಟಿದೆ, ದೇವ್ರಂತ ಕೈ ಮುಗಿತಿ, ದೇವ್ರದಾನ ತೋರ್ಸಂತ ಹೇಳ್ತಾರೆ. ಮನ್ಯಾಗ ಜಗಲಿ ಮಾಡಿರ್ತಿ, ಅಲ್ಲಿ ಒಂದು ಮೂರ್ತಿ ಇಟ್ಟಿರ್ತಿ, ಏನ್ ಲಿಂಗ ಇಟ್ಟಿರ್ತೀಯೋ, ಮೂರ್ತಿ ಇರ್ತಿ, ಏನೋ ಒಂದು ಇಟ್ಟಿರ್ತಿ ಅಲ್ಲಿ, ಅದಕ್ಕೆ ದೇವ್ರಂತ ನೀನ್ ನಂಬಿಕೆ ಅಂತ ಕೈ ಮುಗಿತಿ, ನನಗೆ ತೋರ್ಸ್ ದೇವ್ರ ಅಂತ. ಹೇ ಭಾವ, ಪ್ರತಿಯೊಂದು ಅದು ನೀ ಕಟ್ಟಿಗೆದ ಮೂರ್ತಿ ಇಡು, ಕಲ್ಲಿನ ಮೂರ್ತಿ ಇಡು, ಮಣ್ಣಿನ ಮೂರ್ತಿ ಇಡು, ಶಗರಿ ಮೂರ್ತಿ, ಏನ್ ಇಡ್ತಿ ಇಡ, ಅದ್ರಾಗ ಎಲ್ಲಾನು ದೇವ್ರದ ಅಂಶ ಇದೆ. ಒಬ್ರು ಯಾರೋ ಒಂದು ಹೇಳ್ತಿದ್ರು, ಬೇರೆ ಅಂದ್ರೆ ಜನ ಏನಿದೆ ಅಂದ್ರೆ ಒಂದು ಮತಧರ್ಮದ ಇದ್ರಲ್ಲಿ ನಿಂತ್ಕೊಂಡು ಮತ್ತೊಂದು ಮತಧರ್ಮದ ಮೇಲೆ ಅಟ್ಯಾಕ್ ಮಾಡಿ ತಪ್ಪದು. ಈ ಭಾರತೀಯ ಸಂವಿಧಾನ ಕೂಡ ಅದೇ ಹೇಳ್ತಿದೆ, ಅವರವರ ಮತಧರ್ಮಗಳನ್ನು ಆಚರಣೆ ಮಾಡ್ಕೋಬೇಕು, ಇನ್ನೊಬ್ಬರ ಮತಧರ್ಮದ ಬಗ್ಗೆ ಮಾತಾಡಬಾರ್ದು. ನೀವು ಒಂದ್ಸಲ ಮನೆ ಬಿಟ್ಟು ಹೊರಗೆ ಹೋಗ್ಯಾರಂದ್ರೆ ಹೋಗಿ ಬಿಡ್ಬೇಕು, ಒಳ್ಳೆ ಆ ಮನೆ ಕಡೆ ನೋಡಂಗಿಲ್ಲ, ಆ ಟೊಮ್ಯಾಕಲ್ಲಿ ಹೋಗಿಯಂಗಿಲ್ಲ. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರ, ಮನೆ ಬಿಟ್ಟು ಹೊರಗೆ ಹೋಗಿರ್ತಾರ, ಸಮಾಧಾನವೂ ಆಗುದಿಲ್ಲ, ಆ ಹೊಸ ಮನೆಯಾಗ ಇರಾಕೂ ಆಗುದಿಲ್ಲ, ಅಲ್ಲಿಂದ ನಿಂತು ಮತ್ತೆ ಹಳಿ ಮನೆಗೆ ಕಲ್ಲು ಹೋಗಿರ್ತಾರೆ. ಇದು ಬಹಳ ಕಡೆ ನೋಡ್ತೇವೆ ನಾವು. ಇದನ್ನ ದೊಡ್ಡ ದೊಡ್ಡ ತಿಳುವಳಿಕೆ ಉಳ್ಳವರು ವಿದ್ವಾಂಸರಲ್ಲಿನೂ ಕೂಡ ಈ ಭಾವನೆ ಇದೆ. ಇಲ್ಲೇನಿದೆ ಅಂದ್ರೆ ದೇವರು ಎಲ್ಲ ಕಡೆ ಇದ್ದಾನೆ. ಕೆಲವು ಮಂದಿ ಹೇಳ್ತಾರೆ ಶಗಣಿಯಾಗ ದೇವರಾನು, ಶಗಣಿಯನ್ನು ಬೇರೆ ಇಲ್ಲ, ಅದ ಶಗಣಿ ಕೂಡ ಬ್ರಹ್ಮಸತ್ವನದು. ಯಾವ ಥರದ ಶಗಣಿ ಆಗಲಿ, ಪ್ರಾಣಿ ಪಕ್ಷಿ ಮನುಷ್ಯ ಎತ್ತರದೇ ಆಗಲಿ ವೇಸ್ಟ್. ಸಾದಾ ಒಂದು ನೋಡಿ,
ನಿಸರ್ಗದ ಒಂದು ಇನ್ನೊಂದು ನಿಮಗೆ ರಹಸ್ಯ ಗೊತ್ತಿದೆ. ಇನ್ಪುಟ್ಟು ಔಟ್ಪುಟ್ ಒಂದನ್ನು ತಗೊಳ್ತದ, ತನ್ನ ಶಕ್ತಿಯನ್ನ ತನ್ನ ಏನ್ ಬೇಕಾದ್ ಮಾಡ್ಕೊಳ್ತದ, ಅದರಿಂದ ವೇಸ್ಟ್ ಹೊರಗೆ ಬರ್ತದ. ಒಂದ್ರ ವೇಸ್ಟ್ ಇನ್ನು ಉದಾಹರಣೆ ಗಿಡದಲ್ಲಿ ಹಣ್ಣಾಗಿರ್ತದ, ನಾವು ಹಣ್ಣು ಭಾಳ ಚಂದ ತಗೊಳ್ತೇವೆ, ರುಚಿಕರ ಅನ್ನಿಸ್ತದೆ, ಅದೇನದು ಗಿಡದ ವೇಸ್ಟ್ ಅದ. ನಮಗ ನಿಮಗ ಪ್ರಾಣಿ ಪಕ್ಷಿಗಳಿಗೆ ತಿಂದದ್ದನ್ನ ಹೊರಗೆ ಹಾಕಾಕ ಮಾರ್ಗಗಳದಾವ, ಕುಡಿದ ನೀರನ್ನು ಹೊರಗೆ ಹಾಕಾಕ ಮಾರ್ಗಗಳದಾವ. ಗಿಡಕ್ಕಿಲ್ಲ. ಗಿಡದ ಮಾರ್ಗ ಯಾವ್ದಂದ್ರೆ ಅದು ಎಲೆಯಿಂದ ಕೆಲವೊಂದ್ಸಲ ನೀರು ಒಂದು ಜಡ್ಡಿದು ಬಿಡಿಸ್ತದ, ಇಲ್ಲಂದ್ರೆ ಇದು ಹೂವಾಗಿ ಹಣ್ಣು ರೂಪದಾಗ ಬರ್ತದಲ್ಲ, ಆ ಪ್ರೊಸೆಸ್ ಮರಗಳಲ್ಲೇನೂ ಇದೆ, ಕೀಟಗಳಲ್ಲಿಯೂ ಇದೆ, ಪ್ರಾಣಿಗಳು. ಒಂದು ಋತು ಬರ್ತದೆ ಅದಕ್ಕೆ ಜನ್ಮ ಕೊಡೋದ್ರೊಳಗೆ, ಅಲ್ಲಿ ಅವಾಗ ಏನ್ ಮಾಡ್ತದ, ಹೂವಾಗಿ ಹಣ್ಣಾಗಿ ಹೊರಗೆ ಬಂದಾಗ ತಂದೇನು ವೇಸ್ಟ್ ಇರ್ತದಲ್ಲ, ಆ ವೇಸ್ಟ್ ಎಲ್ಲ ಹಣ್ಣು ರೂಪದಾಗ ಬರ್ತದ, ಅದನ್ನ ತಿಂತೇವೆ. ಆ ವೇಸ್ಟ್ದಿಂದ ನಾವು ಕೆಲವೊಂದು ಎನರ್ಜಿ ಪಡ್ಕೊಳ್ತೇವೆ. ನಮ್ದು ವೇಸ್ಟ್ ಹೊರಗೆ ಹೋಗ್ತಿದ್ದಿಲ್ಲ, ಅದನ್ನ ಮತ್ತೊಂದು ತಿಂದು ಬರ್ತದೆ. ಫುಡ್ ಚೈನ್ ನಮ್ಗೆ ಗೊತ್ತಿದೆ, ವಿಜ್ಞಾನನೇ ಹೇಳ್ತದೆ ಅದನ್ನ. ಅದಕ್ಕ ಈ ಬ್ರಹ್ಮಸತ್ವ ಏನಿದೆ, ಪ್ರತಿಯೊಂದು ರೂಪ ಎಷ್ಟೇ ಆಗಲಿ ಅದು ಆ ಪ್ರತಿ ಒಂದು ಕಣದಲ್ಲಿ ದೇವರಿದ್ದಾನೆ. ಕಣಮೇ ಭಗವಾನ್ ಅಂತ ಕೆಲವೊಂದು ಜನ ನಂಬಿಕೆ ಇದೆ, ಅದು ಅಷ್ಟ ಸತ್ಯ ಇದೆ. ಪ್ರತಿ ಒಂದರಲ್ಲಿ ಕೂಡ ದೇವರಿದ್ದಾನೆ. ಮುಂದುವರೆದು ಹೇಳ್ತಾನ, ಅವನು ಪ್ರತಿ ದೇಹದಲ್ಲಿ ಸಿಗುವನು. ಹುಡುಕಾಕ್ ಹೋಗಬೇಡ್ರಿ ನೀವು. ಪ್ರತಿ ಒಂದು ದೇಹದಲ್ಲಿ ನನ್ನೊಂದ ಮನುಷ್ಯನೊಂದ ಅಲ್ಲ, ಎಲ್ಲಾದ್ರಾಗ ಸಿಗ್ತಾನೆ. ಅವನು ಕೇವಲ ಮನೋರೂಪಿ ಆತ್ಮ ಆಗಿರುವನು. ಆತ್ಮದ ಕಣ ಏನಿದೆಲ್ಲ, ಆ ಆತ್ಮನೇ ಮನೋರೂಪಿ ಆತ್ಮನೇ ದೇವರು. ಅಂದ್ರೆ ಅಹಂ ಬ್ರಹ್ಮ, ನಾನೇ ಬ್ರಹ್ಮ, ನಾನೇ ವಿಶ್ವ, ನಾನೇ ದೇವರು. ಯಾಕಂದ್ರೆ ಅದೆಲ್ಲಾನು ನನ್ನಲ್ಲಿದೆ. ಅದಕ್ಕೆ ದೇವರ ಬೇರೆ ಯಾರೂ ಅಲ್ಲ, ನಿಮ್ಮ ಪೂರ್ಣ ಪ್ರಜ್ಞೆ ಮನಸ್ಸು. ಆ ಮನಸ್ಸಿಗೆ ಮಾತ್ರ ದೇವರ ಏನು ಅನ್ನೋದನ್ನ ಅನುಭವ ಆಗ್ತಿದೆ ಅಂಥೇಳಿ ದೇವರ ಕುರಿತು ವಾಲ್ಮೀಕಿಯವರು ಸವಿಸ್ತಾರವಾಗಿ ಮನಮುಟ್ಟುವಂತೆ ವಿಚಾರವನ್ನ ವ್ಯಕ್ತಪಡಿಸಿದರು. ನನ್ನ ವಾಹಿನಿಯ ವೀಕ್ಷಕ ಬಂಧುಗಳೇ ಮತ್ತು ಆಧ್ಯಾತ್ಮ ಜ್ಞಾನ ಪಡೆಯಲು ಬಯಸುವಂತಹ ಪ್ರಿಯರು, ಇಲ್ಲಿವರೆಗೆ ದೇವರ ಬಗ್ಗೆ ವಾಲ್ಮೀಕಿಯವರು ನೀಡಿದಂತಹ ಪರಿಭಾಷೆ, ಅರ್ಥ, ವ್ಯಾಪ್ತಿ, ಆಯಾಮಗಳನ್ನು ತಿಳ್ಕೊಂಡಿದ್ದೀರಿ. ನನಗನಿಸ್ತಿದೆ ನೀವು ವಾಲ್ಮೀಕಿಯವರ ಚಿಂತನೆಗಳನ್ನು ಆಳವಾಗಿ ಅಧ್ಯಯನ ಮಾಡುವುದರಿಂದ ನಿಮಗೆ ಒಂದು ಸತ್ಯದ ಗೋಚರ ಆಗ್ತಿದೆ, ಮಾರ್ಗ ಆಗ್ತಿದೆ, ನೀವು ಯಾರು ಅನ್ನುವಂತಹ ಒಂದು ಅರಿವು ಬರ್ತಿದೆ. ಈ ಚಿಂತನೆಗಳು ತಮ್ಮ ಮನವನ್ನು ಮುಟ್ಟಿರ್ಬೇಕಂತ ಹೇಳಿ ನನಗೆ ಆಶೆ ಇದೆ. ತಾವು ದಯವಿಟ್ಟು ಈ ನನ್ನ ವಾಹಿನಿಯನ್ನು, ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರ ಜೊತೆಗೆ. ಜ್ಞಾನ ಯಾವಾಗಲೂ ಒಬ್ಬರಿಂದ ಒಬ್ಬರಿಗೆ. ಇನ್ನೊಂದು ಹಿಂದಿಯಲ್ಲಿ ಒಂದು ಮಾತಿದೆ, ಜ್ಯೋತಿ ಸೆ ಜ್ಯೋತಿ ಜಲಾತಿ ಚಲೋ. ಜ್ಞಾನ ಒಬ್ಬನಿಂದ ಪಡೆದಿರ್ತೇನೆ, ಅದಕ್ಕೆ ನಂದು ಕೂಡಿಸ್ತೇನೆ, ಇನ್ನೊಬ್ಬನಿಗೆ ಅದನ್ನು ಕೊಡ್ತೇನೆ, ಅವನು ಅದೇ ಪ್ರಕಾರದ ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗ್ತಾ ಇರಬೇಕು. ಅದಕ್ಕೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಆಲೋಚನೆಗಳಲ್ಲಿ ಏನಿದೆ ಅದನ್ನು ಟಿಪ್ಪಣಿ ಮೂಲಕ ತಿಳಿಸದೆ, ಪ್ರಶ್ನಿಸುವ ಮೂಲಕ ತಿಳಿಸದೆ, ಹೇಳುವ ಮೂಲಕ ತಿಳಿಸದೇ ಇರಬೇಡಿ. ಆದಷ್ಟು ಟಿಪ್ಪಣಿ ಮಾಡಲಿಕ್ಕೆ, ಕಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಈ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿಂತನೆಯೊಂದಿಗೆ, ಆದಿಗುರು ವಾಲ್ಮೀಕಿಯವರ ಹೊಸ ಆಧ್ಯಾತ್ಮ ಚಿಂತನೆಯೊಂದಿಗೆ ತಮ್ಮ ಮುಂದೆ ಬರುವೆ. ಅಲ್ಲಿಯವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.